ಈಕ್ವೇಷನ್. ಸೊ ಈಗ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಬರುತ್ತೆ ಅಂದರೆ, ಮೊದಲು ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ 1 ಮಾರ್ಕ್ಸ್ 1 ಕ್ವಶನ್ ಬಂದಿದೆ, 2 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್ ಅಂತ ಕೇಳ್ತಾರೆ. ಅವಾಗ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮುಲಾಸ್ ನೋಡ್ಕೊಳ್ಳಿ. ಫಾರ್ಮುಲಾಸ್, ಡಿಸ್ಕ್ರಿಮಿನೆಂಟ್ ಫಾರ್ಮುಲಾಸ್, ಮತ್ತು ಅದರ ರಿಯಲ್ ಆ್ಯಂಡ್ ರೂಟ್ಸ್, ದೆನ್ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ 1 ಮಾರ್ಕ್ಸ್ ಈ ಥರ ನೋಡ್ಬೋದು. ಮತ್ತು ಫ್ಯಾಕ್ಟ್ರೈಸೇಷನ್ ಅಥವಾ ಡಿಸ್ಕ್ರಿಮಿನೆಂಟ್ ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ ನೋಡ್ಕೊಳ್ಳಿ. ಇವಾಗ ಈ ಥರ ಕ್ವಶನ್ಸ್ ಫ್ಯಾಕ್ಟ್ರೈಸೇಷನ್ ಮೆಥಡ್ 1 or 2 ಮಾರ್ಕ್ಸಲ್ಲಿ ಬರುತ್ತೆ. ಫ್ಯಾಕ್ಟ್ರೈಸೇಷನ್ ಫೈಂಡಿಂಗ್ ಫಸ್ಟ್ ಗೊತ್ತಲ್ಲ, ಇದು ಫ್ಯಾಕ್ಟ್ರೈಸೇಷನ್ ಮಾಡೋದು. ಮಲ್ಟಿಪ್ಲೈಯಿಂಗ್ ಫಸ್ಟ್ ಟೈಮ್ ಲಾಸ್ಟ್ ಟೈಮ್ 3 × 2 is 6 ಸ್ಕ್ವೇರ್ ಅಂತ ಬರುತ್ತೆ ಇಲ್ಲಿ. ಇವಾಗ ಮಲ್ಟಿಪ್ಲಿಕೇಷನಲ್ಲಿ ನಮಗೆ 6 ಬರಬೇಕು. ಎಡಿಷನ್ ಸಬ್ಟ್ರಾಕ್ಷನ್ ಸೆಂಟರ್ ನಂಬರ್. ಸೊ 3 2s 6 1s 6 ಸಿಗುತ್ತೆ, 3 2s 6. ಸೊ ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ ಮಾಡಿ. ದೆನ್ ಸಾಲ್ವ್ ಈಕ್ವೇಷನ್ ಬೈ ಆಲ್ ಫ್ಯಾಕ್ಟ್ರೈಸೇಷನ್ ಮೆಥಡ್ 1-2 ಮಾರ್ಕ್ಸ್ ನೋಡ್ಕೊಳ್ಳಿ. ಮತ್ತು ಡಿಸ್ಕ್ರಿಮಿನೆಂಟ್ ರಿಯಲ್ ಆ್ಯಂಡ್ ನೇಚರ್ ಆಫ್ ರೂಟ್ಸ್ ಸಮ್ ಆ್ಯಂಡ್ ಅದು ಬರುತ್ತೆ. ದೆನ್ ಇಂಪಾರ್ಟೆಂಟ್, ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಈಕ್ವೇಷನ್. ವೆನ್ ಡಿಸ್ಕ್ರಿಮಿನೆಂಟ್ ಆಫ್ ಈಕ್ವೇಷನ್ ಅಂತ ಕ್ವಶನಲ್ಲಿ ಬಂದಾಗ ಅದು ಡಿಸ್ಕ್ರಿಮಿನೆಂಟ್ ಫಾರ್ಮುಲಾನೇ ಬರುತ್ತೆ. ಆವಾಗ a ವ್ಯಾಲ್ಯೂ 2, b ವ್ಯಾಲ್ಯೂ -3, c ವ್ಯಾಲ್ಯೂ +5 ಅಂತ ಬಂದು ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ b² - 4ac. ಕ್ವಶನೆಲ್ಲ ಡಿಸ್ಕ್ರಿಮಿನೆಂಟ್ ಇದೆ, ಕಂಪಲ್ಸರಿ ದಟ್ ಈಸ್ ರಿಲೇಟೆಡ್ ಟು ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಅಂತ ಅರ್ಥ ಮಾಡ್ಕೊಳ್ಬೇಕು. ಮತ್ತು ವ್ಯಾಲ್ಯೂಸ್ ಹಾಕ್ಕೊಂಡು ಅದು 0ಕ್ಕಿಂತ ಮೈನಸ್ ಅಂದರೆ ನೆಗೆಟಿವ್ ಅಂದರೆ <0 ಆಗುತ್ತೆ. ಆಗ ರೂಟ್ಸ್ದು ನೇಚರ್, ರೂಟ್ಸ್ ಏನಾಗುತ್ತೆ ಅದು ಅರ್ಥ ಮಾಡ್ಕೊಳ್ಬೇಕು ಫಾರ್ಮುಲಾ ಫಸ್ಟ್, ಆಯಿತಾ. ದ ಗಿವನ್ ಈಕ್ವೇಷನ್ ಆಸ್ ನೋ ರಿಯಲ್ ರೂಟ್ಸ್ ಇದನ್ನು ಬರ್ಕೊಳ್ಬೇಕು. ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ದೆನ್ 2021 ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಫಾಲೋವಿಂಗ್ ಈಕ್ವೇಷನ್ಸ್. ಕ್ವಶನಲ್ಲಿ ಡಿಸ್ಕ್ರಿಮಿನೆಂಟ್ ಅಂದರೆ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾನೇ ಬರುತ್ತೆ. ಹ್ಯಾಸ್ ಇಯರ್ ರೈಟ್ ದ ನೇಚರ್ ಆಫ್ ದ ರೂಟ್ಸ್ ಅಂತನಿದೆ. ಆಗ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಬರೆದು ಸಾಲ್ವ್ ಮಾಡಿ. ಅದು ಗ್ರೇಟರ್ ದೆನ್ 0 ಇದೆ. ಗ್ರೇಟರ್ ದೆನ್ 0 ಇಸ್ ದ ಗಿವನ್ ಈಕ್ವೇಷನ್ ಆಸ್ ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. ಈ ಥರ ಕ್ವಶನ್ 2 ಮಾರ್ಕ್ಸ್ 1 ಮಾರ್ಕ್ಸಲ್ಲೂ ಕೇಳ್ತಾರೆ. ಮತ್ತು ಫಾರ್ಮುಲಾಸ್ನು ಬರುತ್ತೆ. ಸೊ ಡಿಸ್ಕ್ರಿಮಿನೆಂಟ್ ಅಂದರೆ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾದಲ್ಲಿ ಬರುತ್ತೆ. ಆ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಂಪಲ್ ಆಲ್ಸೋ ಡಿಸ್ಕ್ರಿಮಿನೆಂಟೇ ಕೊಟ್ಟಿದ್ದೀನಿ. ನೇಚರ್ ಆಫ್ ದ ರೂಟ್ಸ್ ಮತ್ತು ಈಕ್ವಲ್ ಟು 0 ಅಂತ ಗಿವನ್ ಈಕ್ವೇಷನ್ ಆಸ್ 2 ಈಕ್ವಲ್ ರಿಯಲ್ ರೂಟ್ಸ್. Then these are reference questions. Find the discriminant of the equation, hence nature of the roots ಅಂತ. ಅಂದರೆ ಓಲ್ಡ್ ಕ್ವಶನ್ ಪೇಪರಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ ಅದನ್ನೇ ರೆಫರ್ ಮಾಡ್ಕೊಳ್ಳಿ. ಮತ್ತು ಮಾಡೆಲ್ ಕ್ವಶನ್ ಪೇಪರ್, ಪ್ರೆಸೆಂಟ್ ಇಯರ್ ಮಾಡೆಲ್ ಕ್ವಶನ್ ಪೇಪರ್ನೂ ರೆಫರ್ ಮಾಡ್ಕೊಳ್ಳಿ. ಇದು ಮಾಡಿಕೊಂಡ್ರೆ ನಿಮಗೆ 80 ಔಟ್ ಆಫ್ 80 ಬ್ಲೂ ಪ್ರಿಂಟ್ ಯಾವ ಥರ ಬಂದಿದೆ ಆ ರೀತಿ ಮಾಡಿಕೊಂಡ್ರೆ ಆಗುತ್ತೆ. ನೆಕ್ಸ್ಟ್ ಯಾವುದಂದರೆ ಇದರಲ್ಲಿ 3 ಮಾರ್ಕ್ಸಲ್ಲಿ ಸಮ್ ಆ್ಯಂಡ್ ದ ಪ್ರಾಡಕ್ಟ್ ರಿಲೇಟೆಡ್ ಕ್ವಶನ್ಸ್. ಸಮ್ ಆ್ಯಂಡ್ ದ ಪ್ರಾಡಕ್ಟ್ ಆ್ಯಂಡ್ ಫೈಂಡಿಂಗ್ ದ ವಿತ್ ದ ಹೆಲ್ಪ್ ಆಫ್ ಸಮ್ ಆ್ಯಂಡ್ ದ ಪ್ರಾಡಕ್ಟಲ್ಲಿ ಈಕ್ವೇಷನ್ ಫೈಂಡ್ ಮಾಡೋ ಕ್ವಶನ್ಸ್. ನಾನು ಇನ್ನೊಂದು ವಿಡಿಯೋಲು ಮಾಡಿದ್ದೀನಿ. ಅದು 3 ಮಾರ್ಕ್ಸ್ ರಿಲೇಟೆಡ್ ಕ್ವಶನ್ಸ್ ಬರುತ್ತೆ. ಅಂದರೆ ಕ್ವಶನ್ ಪೇಪರ್ಸಲ್ಲೆಲ್ಲ ಯಾವ್ಯಾವ 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಅದನ್ನೇ ರೆಫರ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ದೊಡ್ಡದಾಗಿ ಅಂದರೆ 3 ಮಾರ್ಕ್ಸ್ 1 ಕ್ವಶನ್ ಇದರಲ್ಲಿ ಬರುತ್ತೆ ಅಂತ ಇದೆ.